America Palade. Like guys, this is new vlogger Kul out here. ಸಾಕಾದಾಗೈತೆ ಗೈಸ್ ನೋಡಿ ಎಂತ ಆರಲ್ಲಿ ರಾಮ್ ಚರಣ್ ಒಳಗಿರ್ತಾರೆ NTR ಮಾಡಿ ನಿಂಗೆ ತಡ್ತಾನೆ ಗೊತ್ತಾ ಇದ್ರದ್ದು ನೋಡಿ ಗೈಸ್ RRR ಮೂವಿದು ಡಯಾಲಿಸಿಸ್ ಉಮೆ ನೀನಲ್ಲಕ್ಕಲ್ಲ ಡಯಾಲಿಸಿಸ್ ಪೇಷಂಟ್ ಥರ ಕಾಣ್ತಿರೋದು ಇವನು ಇಲ್ಲೇನು ನೋಡೋಕೆ ಸಾಕಾದಾಗ ಕಾಣ್ತಿದೆ. ಆ್ಯಕ್ಚುಲಾಗಿ ಇಲ್ಲಿ ಮೊದಲು ಸ್ಟೆಪ್ಸ್ ಇತ್ತು, ಓಡಾಡಬಾರ್ದು ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಹಳೆ ಜಾಗನ ಹುಡುಕಿ ಹೋಗ್ತಿದ್ದೀವಿ. ಮಸಾಲ ಸಾಮಗ್ರಿಗಳು ಅಯ್ಯಪ್ಪ ಉಮೇಶ್ ಇಟ್ಕೊಳ್ರಿ, ವಿಡಿಯೋ ಮಾಡ್ತೀರಿ ಬಾರ್ದ ಇಲ್ಲಿಗೆ ಬಾಬು ಬಾರಯ್ಯ ಬಾಬು. ಜಾಸ್ತಿ ಕಾಲ ಹಿಡಿತಾ ಇದ್ದಾರೆ. ವಾವ್ ಬ್ಯೂಟಿ ಸಕ್ಕತ್ತಾಗೈತೆ ಸ್ನೇಹಿತರೆ. ಇದು ಹೆಂಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ನೆನ್ನೆ ಸೆಂಟ್ ಏಂಜಲ್ ಎಫೋರ್ಟ್ಗೆ ಹೋಯ್ತು ಗೊತ್ತಾ, ಅದಕ್ಕಿಂತ ಚೆನ್ನಾಗೈತಿ ಇದು. ಹೋಗ್ಬಿಟ್ಟಿದ್ಯಾ ಕಿಡ್ನಿ ಏಟ್ಬಿಟ್ಟಿದ್ಯಾ? ಯಾರು ಹೇಳ್ಕೊಬೇಡಿ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಎಲ್ಲ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತು ಚೆಕ್ಔಟ್ ಆಗ್ತಾಯಿದ್ದೀವಿ. ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂತ ಗೊತ್ತಿಲ್ಲ. ಹರ್ಷಿ ಅಲ್ಲದ ಹಾಂ ಓ ಬಾಸ್ ಒಳಗೆ ಕೂತಿದ್ದಾರೆ ಮೊದಲೇ. ಸೊ ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ನಮ್ಮ ಪಯಣ ಹಾಸನ್ನ ಕಡೆ. ಹಾಸನ್ಗೆ ಹೋಗ್ಬೇಕಾದ್ರೆ ಆನ್ ದಿ ವೇಲಿ ಎಷ್ಟು ಪ್ಲೇಸ್ ಸಿಗುತ್ತೋ ನೋಡ್ಕೊಂಡು ಹೋಗೋದು ಅಂತ. ಸೊ ಬನ್ನಿ ಹೋಗೋಣ. ವಾವ್ ಬ್ಯೂಟಿ. ಗೈಸ್ ನಾವಿವಾಗಿದ್ದೀವಿ ಬೇಕಾಲ್ ಫೋರ್ಟ್ನಲ್ಲಿ. ಏನು ರಮೇಶ್? ಬೇಕಾಲ್ ಫೋರ್ಟ್ ಬಾ ಹೋಗೋಣ ಗೈಸ್. ಇದು ಬಂದಿರೋದು ಕಾಸರಗೋಡ್ನಲ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಎಷ್ಟವ? ಚೇಂಜ್ ಇಲ್ಲ, 20 ರೂಪಾಯಿ ಇದೆ. 20 ರೂಪೀಸ್ ಒಂದು ಇಲ್ಲ, 5 ರೂಪೀಸ್ ಇಟ್ಕೊಂಡೆ ಮಾಡೋಕ್ಕಿಲ್ಲ ಸರ್. ಇಲ್ಲ ತುಂಬ 5 ರೂಪೀಸ್ 25 ರೂಪೀಸಾ ಪರ್ ಹೆಡ್ಡು? ಟಿಕೆಟ್ ತಂದು 25 ರೂಪೀಸ್. ಇಲ್ಲೂ ಕೂಡ ಟಿಕೆಟ್ಸು. ಇದು ಆ್ಯಕ್ಚುಲಾಗಿ ಹಳೆ ಮೂವಿಗಳೆಲ್ಲ ತುಂಬ ಮೂವಿಗಳು ಮಾಡಿದ್ದಾರೆ ಇಲ್ಲಿ. ಶಕ್ಯ ಐತೆ ಅಂತ ಕೇಳ್ತಿದೆಯಲ್ಲ, ಇವ್ರೇನು ಮಾಡ್ತವ್ರೆ ಗೈಸ್? ನೆನ್ನೆ ನೋಡಿದ್ವಲ್ಲ ಸೆಂಟ್ ಏಂಜಲೋ ಫೋರ್ಟು, ಅದೇ ಥರನೇ ಇದು ಕೂಡ ಬೇಕಾಲ್ ಫೋರ್ಟ್. ಇಲ್ಲಿ ತುಂಬ ಕನ್ನಡ ಮೂವಿಗಳು ಶೂಟಿಂಗ್ ಆಗಿದೆ. ಬೇಕಾಲ್ ಕಣಪ್ಪ, ಬೇತಾಳು. ಇಲ್ಲಿ ಏನೋ ನೀರು ತುಂಬಿಸ್ಬೇಕಿತ್ತು, ತುಂಬಿಸಿಲ್ಲ ಯಾರು. ಮೇನ್ ಎಂಟ್ರೆನ್ಸ್ ಇದೆ. ಅದೆಲ್ಲ ಇಟ್ಕೆ ಕೊಯ್ದಿರೋದು. ಅದೇ ಥರ ಅಲ್ವ ಇದು ಇರೋದು? ಹಾಂ ಮೇನ್ ಎಂಟ್ರೆನ್ಸ್. ದೇವಸ್ಥಾನ ಇದೆ ಕಣೆ, ಇದು ಟೆಂಪಲ್ಲು ಬೇಕಲಕೋಟೆ. ಕನ್ನಡದಲ್ಲಿ ಬರ್ತಿದ್ದಾರಲ್ಲ ಗೈಸ್, ನೋಡಿ ಕನ್ನಡದಲ್ಲಿ ಬರ್ತಿದ್ದಾರೆ ಇಲ್ಲಿ ಟೆಂಪಲ್ ನೇಮು. ಕಾಸರಗೋಡಲ್ಲವೇ, ಸೊ ಹಾಗಾಗಿ ಕನ್ನಡ ಅಲ್ಲಲ್ಲಿ ಕಂಡು ಬರುತ್ತದೆ. ಮುಖ್ಯ ಪ್ರಾಣ ದೇವಸ್ಥಾನ. ಆಮೇಲೆ ಹೋಗ್ಬಿಟ್ಟು ಬರೋಣ ಅಂತೆ.
ಸದ್ಯಕ್ಕೆ ಇವಾಗ ಫೋಟೋ ಹೊಡಿಕೆ ಹೋಗೋಣ. ಇಲ್ಲೇಂದ್ರೆ ಕನ್ನಡದ ಹಾಕಿರ್ತಾರ, ಕನ್ನಡದಲ್ಲಿ ಅಂದ್ರೆ ಹಾಕಿರ್ತಾರ ಅಂದ್ಕೊಂಡೆ, ಹಾಕಿಲ್ಲ. ಏನೂ ಅರ್ಥ ಆಗಲಿಲ್ಲ ಗುರು, ಸುಮ್ಮನೆ ನೋಡಿದೆ. ಇಲ್ಲಿ ಅಲ್ಲಿಂದ ಟಿಕೆಟ್ ತೊಗೊಂಬಂದು ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಆಮೇಲೆ ಒಳಗಡೆ ಹೋಗೋದು. ಚೆನ್ನಾಗೈತೆ ಒಳ್ಳೆ. ಬನ್ರಪ್ಪ ಬನ್ರೋ. ಮಹೇಶ್ ಹಂಗೆ ಸ್ವಲ್ಪ ಇತಿಹಾಸ ನೋಡ್ರಿ ಏನಿದೆ ಅಂತ. ಹಂಗಂದ ಯಾಕೆ ಅವನು ಹೋದ ಅವನು. ಗೈಸ್ ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಏನೇನೋ ಇರುತ್ತೆ, ಬಟ್ ಇಲ್ಲೆಲ್ಲ ಬಿದ್ದೋಗಿದೆಯೋ ಅಥವಾ ಹಂಗೇನೇ ಇರೋದಾ ಗೊತ್ತಿಲ್ಲ. ಚೆನ್ನಾಗಿ ಆ್ಯಕ್ಚುಲಾಗಿ ಏನು ಗೊತ್ತಾ, ಇಲ್ಲಿ ಬರ್ತೀವಿ ಅಂತಲೇ ಗೊತ್ತಿರಿ ನಾವು. ನನಗೆ ಇದೆಲ್ಲ ಇವಾಗ ಕಟ್ಟಿರೋದು ಅನ್ಸುತ್ತಲ್ಲ, ಇದು ಕಟ್ಟಿ ಅವನತಿ ಒಂದೋಗಿದೆ. ಅದೇ ಮೊದಲೇ ಕಟ್ಟಿರ್ತಾರೆ, ಅದು ಬಿದ್ದೋಗೈತೆ. ಗೆಸ್ಟ್ ಹೌಸ್ ಥರ ಮಾಡ್ಕೊಂಡಿರ್ತಾರೆ. ರೈಸ್ ನೋಡಿ, ಅದು ಯಾವುದೋ ಇನ್ಸ್ಟಿಟ್ಯೂಟ್ ಐತೆ ಇಲ್ಲಿ, ಸಾಕಾದಾಗೈತೆ ದೂರದಲ್ಲಿ. ಅಲೋ ಲೋ 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 ಸಾಕಾದಾಗೈತೆ ಸ್ನೇಹಿತರೆ. ಇದು ಹೆಂಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ನಿನ್ನೆ ಸೆಂಟ್ ಏಂಜಲ್ ಫೋರ್ಟ್ಗೆ ಹೋಯ್ತು ಗೊತ್ತಾ, ಅದಕ್ಕಿಂತ ಚೆನ್ನಾಗೈತಿ ಇದು. ಏನಾ ನಡ್ರಿ, ಹಿಂಗೆ ಕೆಳಗೆ ಹೋಗೋಣ, ಆಮೇಲೆ ನೋಡೋಣಂತೆ. ಇಳಿಕೆ ಅಲ್ಲಿ ಉಮೇಶ್ ಇಟ್ಕೊಳ್ರಿ, ವಿಡಿಯೋ ಮಾಡ್ತೀರಿ. ಬಾರ್ದ ಇಲ್ಲಿಗೆ ಬಾಬು, ಬಾರಯ್ಯ ಬಾಬು. ಜಾಸ್ತಿ ಕಾಲ ಇಳಿತಾ ಇದ್ದಾರೆ ಗೈಸ್. ಇಲ್ಲದೇ ಇರೋ ರೋಡಲ್ಲೆಲ್ಲ ಇಲ್ಲದೇ ಇರೋ ಜಾಗ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದೆಲ್ಲ ಓಡಾಡಬಾರ್ದು ಅಂತ ಮಾಡಿದರೆ ನಾವು ಪ್ರೂವ್ ಮಾಡ್ತಾಯಿದ್ದೀವಿ ನೋಡಿ. ಎಲ್ಲೆಲ್ಲೋ ಹೋಯ್ತಿದ್ದೀವಿ ನಾವು. ಆ್ಯಕ್ಚುಲಾಗಿ ಇಲ್ಲಿ ಮೊದಲು ಸ್ಟೆಪ್ಸ್ ಇತ್ತು, ಓಡಾಡಬಾರ್ದು ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಹಳೆ ಜಾಗನ ಹುಡುಕಿ ಹೋಗ್ತಿದ್ದೀವಿ. ಮಸಾಲ ಸಾಮಗ್ರಿಗಳು ಅಯ್ಯಪ್ಪ ಸದ್ಯ ವೀಡಾಗೈತೆ. ಜಾರತ್ತೆ ಹುಷಾರಕ್ಕನ ಬಾಬು. ಗೈಸ್, ನಮ್ಮ ಹುಡುಗರನ್ನ ಎಲ್ಲೂ ಕರ್ಕೊಂಬರ್ಬಾರ್ದು. ಇಲ್ಲ ಎಣ್ಣೆ ಹೊಡೆಯಕ್ಕೆ ಹೋಗ್ತಾರೆ, ಇಲ್ಲ ಸಿಗರೇಟ್ ಸೇದಕ್ಕೆ ಹೋಗ್ತಾರೆ. ಬೋಳಿ ಮಕ್ಕಳು ನಾ ಮರದು ಸೊರ್ರೆ ಬತ್ತ ಬಾಯಿಗೆ ಬೈಯಕ್ಕಾಗಲ್ಲ ಅಷ್ಟೇ. ಸುತ್ತಕ್ಕೆ ಬಂದರೆ ನನ್ನ ಮಕ್ಕಳು ಸುತ್ತಕ್ಕಲ್ಲ. ಎದ್ದೇಳೋದು ಮಾತ್ರ 12 ಗಂಟೆಯಿಂದ 1 ಗಂಟೆ ತನಕ ಮಂಗಿರ್ತಾರೆ. ಕಳ್ಳರು ನೋಡಿ ಎಲ್ಲೋಯ್ತವ್ರೆ. ಇಲ್ಲಿ ಸಕ್ಕತ್ತಾಗೈತೆ ತುಂಬ ಬೋಲೆ. ವೆದರು ಮಳೆ ಬರ್ಬೇಕು ಇವಾಗ. ಚೆನ್ನಾಗಿರುತ್ತೆ. ಏನು ಕ್ಲಿಯರ್ ಆಗೈತೆ ನೋಡಿದು. ಅಲ್ಲಿ ಮೊನ್ನೆ ಹೋಗಿದ್ದು ಅಪ್ಪ ಗೊಜ್ಜೆ ನೋಡಿ. ಆರಾಮಾಗಿ ಹೋಗಿ ಇಲ್ಲಿ ಬಂಡೆ ಮೇಲೆ ಕೂತ್ಕೊಬೋದು, ಫೀಲ್ ಮಾಡ್ಬೋದು ಪ್ರಕೃತಿನ. ಈ ಬಂಡೆ ನೋಡಿ ಹೆಂಗೈತಿ. ವಾವ್, ಸಕ್ಕತ್ತಾಗೈತೆ. ಓ ಯಾರೋ ಅದೇ ಬಿದ್ದಿರೋದು ಮರ. ನಮ್ಮ ಬೆಂಡಾಗ್ಲಾ ಹೋಗ್ಲಾ, ಅಲ್ಲಿ ಕೂಳೆ ಇದೆ, ಚುಚ್ಕೊಬಿಟ್ಟು ಕಷ್ಟ. ಅವ್ವ ಇಲ್ಲಿ ಜಾಸ್ತಿ ಇಲ್ಲ, ಓಸೆ ಬಂದಿರೋದು ನೋಡಿ. ನಾವೆಲ್ಲ ಸುತ್ತಮುತ್ತ ಎಲ್ಲ ನೆಗೆದು ಬಂದಿರೋದಿಲ್ಲ. ಫ್ಲವರ್
ಓ ಇಲ್ಲೇ ಆರಾಮಾಗಿ ಕೂರ್ಬೋದಿತ್ತಲ್ಲ ಮರಿ ಇವರು. ಏನು ದಡ್ರು ಕಣ್ಲ ಇವರು. ಅಲ್ಲ ಹೋಗಿದ್ದಾರೆ 360 ತರದಲ್ಲ ಬಾಬು. ಇವರೆಲ್ಲ ಸ್ವಿಮ್ಮಿಂಗ್ ಮಾಡಕ್ಕೆ ಇಲ್ದವ್ರ, ಮೀನು ಹಿಡಿತಾರದ, ಫಿಶ್ಶಿಂಗ್. ಆ ಕಡೆಗೆ ಹೋಗಿ ಅಲ್ಲಿ ಗೈಸ್ ನಾವು ಹೋಗ್ಬೇಕಾದ ಪ್ಲೇಸ್ ಅಲ್ಲಿ ಕಾಣ್ತಿದ್ದೀವಿ ನೋಡಿ. ಇಲ್ಲೇ ಇದೆ, ಫಿಶಿಂಗ್ ಮಾಡ್ತಿದ್ದಾರೆ ಇಲ್ಲಿ. ವಾವ್ ಏ ಬಾಬು ಅಲ್ಲಿ ಸಾಕರ ಬರಲ್ಲ ಅವ್ರು ಭರೋಸೆ ಒಂದೆರಡು ವೀಡಿಯೋ ಮಾಡ್ಕೊಂಡು ಬರಲ್ಲ. ಗೈಸ್ ನೋಡಿ ಇವಾಗ ನೀರು ಹರುತ್ತೆ, ಏನು ಸಕ್ಕದಾಗಿರುತ್ತೆ ನೋಡಿ. ಇವಾಗ ಬರುತ್ತೆ, ಬಂತು. ಓ ಬ್ಯೂಟಿ. ವಾ ಗೈಸ್ ನೋಡಿ ಏನು ಸಾಕಾಗಿದೆ. ಬನ್ನಿ ಬರ್ತಿಲ್ಲ. ಸಖತ್ತಾಗೈತಿ ಮಾತ್ರ ಗೈಸ್. ಇವತ್ತು ನೆಂದರೂ ಪರವಾಗಿಲ್ಲ, ಒಳ್ಳೆ ವೀಡಿಯೋ ಮಾಡಬೇಕಿಲ್ಲ ಅಂದು. ಅಪ್ಪ ಓಯ್ ಅಲ್ಲಿ ನೋಡು ಬಾಬು, ಅಲ್ಲಿ ಇನ್ನೂ ಸಕ್ಕತ್ತಾಗ ಅರ್ಥ ಐತೆ. ಅಲ್ಲಿ ದೊಡ್ಡ ಬಂಡೆ ಇದೆ ನೋಡಿ, ಅಲ್ಲಿ ಚೆನ್ನಾಗಿ ಹೊಡಿತೈತೆ ಅಲ್ಲೇ. ಗೈಸ್ ಸೀರಿಯಸ್ ಆಗಿ ಇಲ್ಲಿ ಬಂದಿತ್ತು, ಒಂದು ಚೂರು ವೇಸ್ಟ್ ಇಲ್ಲ, ಅಷ್ಟು ಸಕ್ಕತ್ತಾಗೈತಿ ಇಲ್ಲಿ. ವಾವ್ ಬ್ಯೂಟಿ. ಗೈಸ್ ನಾವಿವಾಗ ಈ ಬಂಡೆ ಮೇಲೆ ನಡ್ಕೊಂಡು ಆ ಫೋರ್ಟ್ ತುದಿಗೆ ಹೋಗ್ತೀವಿ. ನೋಡೋಣ, ಜಾರಾಡುತ್ತೆ, ಹುಷಾರಂಗಡಿಯಪ್ಪ ಅಜಯ್ ಬಾಬು ಅವರೇ. ನಮ್ಮ ಹುಡುಗರು ಬಂದಿಲ್ಲ, ಕಳ್ಳನ ಮಕ್ಕಳು ಅಲ್ಲೇ ಸಾಯ್ತವ್ರೆ. ಹುಷಾರ್ಕೊಂಡಪ್ಪ. ನಾನು ಬೇರೆ ಮೊಬೈಲ್ ಬೇರೆ ಇಟ್ಕೊಂಡಿದ್ದೀನಿ, ನಾಡ್ಕಾಡಕ್ಕೆ ಹೋಗಿ ದುಬ್ಬು ಬಿದ್ದು ಒಂದೋಗಿ ಎರಡಾಗ್ಬಿಡೋ ಕಷ್ಟ. ಕರೆಕ್ಟ್ ಟೈಮಿಗೆ ವೀಡಿಯೋ ಮಾಡ್ಬೇಕು ಬಾಬು. ಇವಾಗ ಬರ್ತೈತಲ್ಲ ಇದು, ಅಲ್ಲಿ ನೋಡೋ ಗುರು ಸಕ್ಕತ್ತ ಬರ್ತೈತೆ ಗೈಸು. ಒಂದು ತಪ್ಪಿನ ಎರಡು ಅಲೆಗಳು ಮಾತ್ರ ಜೋರಾಗಿ ಬರುತ್ತೆ, ಅದಾದಮೇಲೆ ಕೆಲವೊಂದು ಅಲೆ ಕಡಿಮೆ ಬರುತ್ತೆ. ನಡಿ ಏನಾಗಲ್ಲ. ಏನೋ ಒಂಥರ ಖುಷಿ ಕೊಡ್ತಾ ಇದೆ. ನೆನ್ನೆ ಹೋಗಿದ್ವಲ್ಲ ಆ ಸಮುದ್ರಕ್ಕಿಂತ ಇನ್ನೂ ಚೆನ್ನಾಗಿದೆ ಇದು. ಹೆಂಗೈತೆ ನೋಡಿ ಒಳ್ಳೆ. ಗೈಸ್ ಫೈನಲಿ ಆ ಕಡೆಯಿಂದ ಈ ಕಡೆಗೆ ಬಂದು ಇದೇ ಜಾಗದಲ್ಲೇ ಒಳ್ಳೆ ಚೆನ್ನಾಗಿ ಅಲೆ ಹೊಡಿತಿದ್ದು. ನಮ್ಮ ಹುಡುಗರು ಇವಾಗ ಬಂದರು, ಜಾಯಿನ್ ಆದ್ರು ನಮ್ಮನ್ನು ಇವಾಗ ಜಸ್ಟ್. ನಾವು ಕೂಡ ಈ ಕಡೆ ಸೈಡ್ ಇದ್ದೀವಿ. ಮನೆ ಒಂದು ಒಳ್ಳೆ ವೀಡಿಯೋ ಮಾಡೋಣ. ಸಖತ್ತಾಗಿರ್ತೊಳ್ಳೆ ಅಲೆ ಹೊಡೆದ್ರೆ ಹಂಗೆ ನೋಡಿ ಯಾವ್ದಾದ್ರು ಬರುತ್ತೆ ಇವಾಗ ಅಲೆ. ವಾವ್ 3, 2, 1 ಬರಲ್ಲ. ಒನ್ ಟೂ ಒನ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ ಆ್ಯಕ್ಚುಲಾಗಿ ನಾವು ಇದನ್ನು ವೀಡಿಯೋ ಮಾಡೋಣ ಅಂತ ಬಂದಿದ್ದು. ಇದನ್ನು ವೀಡಿಯೋ ಮಾಡೋಕ್ಕಿಂತ ಮುಂಚೆ ನಾವು ರೀಲ್ ಶೂಟ್ ಮಾಡೋಕ್ಕೆ ಹೋಗಿ ನಮ್ಮ ಅವಸ್ಥೆ ನೋಡಿ ಫುಲ್ ನೆಂದು ಪಜ್ಜಿ ಆಗೋಗ್ಬಿಡ್ತೀವಿ. ನಮ್ಮ ಉಮೇಶ್ ಅವ್ರು ಮಾತ್ರ ಸ್ಮಾರ್ಟಾಗಿ ಏನು ಬೇಡ, ನಾವು ರೀಲ್ಸು ಏನಿಗೆ ಏನು ಬೇಡ ಅಂತ ಅಂದ್ಕೊಂಡು ಆರಾಮಾಗಿದ್ದಾರೆ. ಮಕ್ಕಳನ್ನೆಲ್ಲ
ಆ್ಯಕ್ಚುಲಾಗಿ ಇದು ಆ ಪ್ಲೇಸ್ ಅಲ್ಲ ಕಣ ಇದು ಅಲ್ವಾ? ಯಾಕೆಂತಂದರೆ ಉಪೇಂದ್ರನಲ್ವಾ? ಅದು ಅದು ಉಪೇನ ಪ್ಲೇಸ್ದು ಇಷ್ಟೊಂದು ಚಿಕ್ಕದಾಗಿಲ್ಲ, ಅದು ಲೆಂತಿಯಾಗಿ ಐತೆ ಅದು. ಹಾಂ ಮೇಲ್ಗಡೆ ಸ್ಟೆಪ್ ಇತ್ತಲ್ಲ, ಹಾಂ ಅದೇ ಹೌದು. ಗೈಸ್ ಹಂಗೆ ಅವ್ರು ಹೊರಗಡೆ ಹೋಗಿ ಸಿಗ್ತೀನಿ. ನಾನು ಸದ್ಯಕ್ಕೆ ಚಳಿ ಆಗ್ತಿದೆ ಇವಾಗ. ಶಿವನಾಳೆ ಶಿವನಾಳೆ ಬಾಯ್ ಬಾಯ್. ಓ ಮಿಸ್ಟರ್ ಜಕ್ನಳ್ಳಿ ಅವರು ಇವಾಗ ಬಂದ್ರು. ಬ್ರೇಕಪ್ ಆಗಿರೋಳಿಗೆ ಎಷ್ಟು ಸತಿ ಬ್ರೇಕಪ್ ಮಾಡ್ಕೊತಾನೆ. ಕಿಡ್ನಿ ಮುಟ್ಟಿನೆಲ್ಲ ಕೊಟ್ಟೈತೆ. ಗೈಸ್ ನೋಡಿ ಹೆಂಗೆ ಕಾಣುತ್ತೆ ಇಲ್ಲಿಂದ ವ್ಯೂ, ಸಖತ್ತಾಗಿದೆ ಅಲ್ವಾ? ಹಾಂ ನಾವಿನ್ನೂ ಇಷ್ಟ ತನಕ ಅಲ್ಲೇ ರೀಲ್ ಶೂಟ್ ಮಾಡ್ತಿದ್ದಿತ್ತು. ಇಲ್ಲಿಂದ ನೋಡೋಕೆ ಸಖತ್ತಾಗಿ ಕಾಣ್ತಿದೆ. ನೋಡಿ ನಾವು ಅಡ್ಡದಾರಿಲಿ ಬಂದ್ವಲ್ಲ, ಇದು ಸರಿಯಾದ ದಾರಿ. ನಾವು ಅಡ್ಡದಾರಿಲಿ ಬಂದಿದ್ದೀವಿ. ಚೆನ್ನಾಗೈತೆ ಕೋಟೆ, ಕೋಟೆ ಚೆನ್ನಾಗಿದೆ. ಏನಮ್ಮ ಕೋಟೆ ಜೊತೆಗೆ ಬೀಚು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಲೈಫ್ ಗಾರ್ಡ್ ಅವರು ಏನು ಸಮುದ್ರ ನೋಡಿದ್ರಲ್ಲ, ಅದ್ರೊಳಗೆ ಬಿದ್ದರೆ ಎತ್ಕೊಬರೋ ಇದಕ್ಕೆ. ಯಾವುದು? ಓಹೋ ಇದು ಎಂಡು. ಆ ಕಡೆಯಿಂದ ಬಂದು ಈ ಕಡೆ ಹೋಗೋದು. ಬಿಸಿ ಬಿಸಿ ಏನಾರು ಸಿಗುತ್ತಾ ನೋಡಿ ಕೇಳು. ಇಲ್ಲ ಒಂದು ಜಕ್ನಲ್ಲಿ ಹೋದಕ್ಕಲ್ಲ. ನೆಕ್ಸ್ಟ್ ಪ್ಲೇಸ್ ಗೈಸ್ ನೋಡಿ, ಇಲ್ಲಿ ಹಳೇದು ಕೋಟೆಗಳೆಲ್ಲವ ನಶಿಸಿ ಹೋಗಿಬಿಟ್ಟಿದ್ದಾವೆ. ನಾವು ಚಳಿಗೆ ನೆಂದಿರ್ಸ್ಕೊತ್ಕೂ ಐಸ್ ಕ್ರೀಮ್ ತಿಂದಿದ್ವಿ. ನಮ್ಮ ಜಕ್ನಲ್ಲಿ ಏನೇನು ತಿಂದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಇಷ್ಟ ತನಕ ಬರ್ದಲ್ಲ ದನ ತಿನ್ನಂಗೆ ತಿನ್ಬಂದ ಹೊರಗಡೆ. ಏನು ತಿಂದಿಲ್ಲ ನಾನು, ಬರಲಿ ಅಂತ ಕಾಯ್ಕೊಂಡು ಕೂತಿದ್ದೆ. ಬಾಬಾ ಗೈಸ್ ಇಲ್ಲಿ ಕೊಳ ಇದೆ, ನೀರು ತುಂಬಿದ್ರೆ ಸಕ್ಕತ್ತಾಗಿ ಕಾಣೋದು ಬಾವಿ ಅಲ್ವಾ? ನೋಡೋಣ ತಡಿ, ಆ ಕಡೆಗೆ ಹೋಗಿ. ಗೈಸ್ ಕಲ್ಯಾಣಿ ಸಕ್ಕತ್ತಾಗೈತಳೆ. ಏನು ಸಕ್ಕತ್ತಾಗೈತೆ ಗೊತ್ತಾ? ಓಯ್ ಸಕ್ಕತ್ತಾಗೈತೆ ಗುರು. ಇದು ತುಂಬಿದ್ರೆ ಮಾತ್ರ ಬಾಬು ವಾವ್. ನೋಡಿ ಇಲ್ಲಿ ಮೇಲ್ಗಡೆಯಿಂದ ಸಕ್ಕತ್ತಾಗಿದೆ. ಹೌದಾ? ನಮಗೇನೂ ಹಾಕಲ್ಲ. ಸಕ್ಕತ್ತಾಗೈತೆ ಮಾತ್ರ. ನಮ್ಮನ್ನು ಕಳಿಯೋಕೆ ನೋಡ್ತಿದ್ರಲ್ರೋ. ವಯಸ್ಸು ಕಲ್ಯಾಣಿ ಮಾತ್ರ ಸಕ್ಕತ್ತಾಗೈತೆ. ಆಗಿನ ಕಾಲದಲ್ಲಿ ಈ ರೇಂಜಿಗೆ ಕೊರಿದ್ದಾರೆ ಅಂದರೆ ಗ್ರೇಟು. ಓ ಕಿಡ್ನಿ ಚೆನ್ನಾಯ್ತಂತೆ ಉಮ್ಮಿದು. ನಿಜನಾ? ಕಿಡ್ನಿ ಏಟ್ಬಿಟ್ಟಿದೆ ಮೊನ್ನೆ. ಹೋಗ್ಬಿಟ್ಟಿದ್ಯಾ ಕಿಡ್ನಿ? ಕಲ್ ಹತ್ರ ಬಿದ್ದು ಕಿಡ್ನಿ ಏಟ್ಬಿಟ್ಟಿದ್ಯಾ? ಕಿಡ್ನಿ ಏಟ್ಬಿದ್ದು ಹೋಗಿದ್ದೆ. ಯಾರಿಗೂ ಹೇಳ್ಕೊಬೇಡಿ. ಅವನೇ ಡಯಾಲಿಸಿಸ್ ಮಾಡಿಸ್ಕೊಂತವನೆ. ಮತ್ತೆ ಹಂಗೆ ಹೋಗುತ್ತೆ ಡಯಾಲಿಸಿಸ್. ಉಮೆ ನೀನಲ್ಲಕ್ಕಲ್ಲ ಡಯಾಲಿಸಿಸ್ ಪೇಷಂಟ್ ಥರ ಕಾಣ್ತಿರೋದು ಇವನು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಯಿಲ್ ಥರ ಮಾಡ್ಲಾ? ಸುತ್ತಲೂ ಸೇಮ್ ಇದೇ ಥರ ಕೋಟೆ ಇದೆ. ಮ್ಯಾಕ್ ಹತ್ತಿದ್ದ ನಾವು ಇಂತಾನೆ ಹೋಗಿದ್ದು. ಹ್ಞೂ ಬಾ ಏನಿನ್ನ ಯಾಕೆ ಯಾವಲ್ಲ ಅವನು ಇವನಿಗೆ ಅಂತ ಹುಡುಗಿ ತಿಕ್ಲಕ್ಕಲ್ಲ. ಅದೇ ಪಾಯಿಂಟು ಮೋಸ್ಟ್ಲಿ ಸೈನ್ಸ್ ವಿದ್ಯೆ ಅನ್ಸುತ್ತೆ. ಅದೇನೋ ಇದೆ ಕಲ್ಲಲ್ಲಿ
ಸಕಲಾಗಿದೆ ನೋಡಿ ಒಂದು ನೋಡ್ಕೊಳ್ಳೋಣ ಗೈಸ್. ಅದು ಮೋಸ್ಟ್ಲಿ ಏನಾರವ ದಿನಸಿ ಐಟಮ್ನ ತುಂಬಿಡೋಂಥ ಗೋದಾಮ ಇರಬೇಕಾ? ಇದು ಇರ್ಬೋದಲ್ಲ ಉಮೇಶ? ಈ ಯಾವಾಗ ಸಂದೀಪ್ ಆರಲ್ಲಿ ರಾಮಚರಣ್ ಒಳಗಿರ್ತಾನೆ NTR ಮಾಡಿ ನಿಂಗೆ ತಡ್ತಾನೆ ಗೊತ್ತಾ? ಇದ್ರದ್ದು ನೋಡಿ ಗೈಸ್, RRR ಮೂವಿದು ಇವಾಗ ಬಂದರೆ ಅಲ್ಲಕನ ಕಲ್ಗೆ ಬಂಡೆ ಬಿಡೋರು. ಇವಾಗ ಬಂದರೆ ಮೆತ್ತಂಗೆ ಹೊಡಿದೆ ಅಂತೀನಿ. ಅಲ್ಲಿ ಇವರು ಶಿವನಾಯಕ ಕಡೆಯವರು ಕಲ್ಲು ಬಂಡೆ ಬಿಡೋರು ಶತ್ರುಗಳಿಗೆಲ್ಲ. ಇಲ್ಲಿಂದ 10 ಕಿಲೋ ಒಂದು ಎದೆ ಮೇಲೆ ಬರಲಿ ಅಂತ ಕಲ್ಲು. ಈ ಕಲ್ಲು ಬಿಡೋಕ್ಕೋಸ್ಕರ ಮಾಡಿರೋದಂಗಾರೆ ಇದು ನಿಮ್ಮ ಪ್ರಕಾರ? ಟ್ರಾಲಿ ಆಯಿತು. ಕಲ್ಲುಗಳು ಎಲ್ಲ ಬಿಡ್ತಾರೆ. ಈಗ ಅವರು ಬರ್ಬೇಕಾದ್ರೆ ಫುಲ್ ಗುಂಪು ಬರ್ತಾರಲ್ಲ, ಅವಾಗ ಒಂದು 5 ಜನ ಹೋಗ್ತಾರಲ್ಲ ಮೇಕೆ, ಹಂಗಾಗಿ ಶತ್ರು ಸಂಹಾರ ಕಮ್ಮಿ ಆಗುತ್ತೆ ಅಂತ ಇದು ಮಾಡಿದ್ದಾರೆ. ಹೌದಾ? ಓಕೆ ಗೈಸ್, ಇದು ರಿಯಲ್ ಹಿಸ್ಟ್ರಿ ಏನಪ್ಪ ಅಂತಂದರೆ, ಆಗಿನ ಕಾಲದಲ್ಲಿ ಏನಿಲ್ಲ ದಿನಸಿ ಪದಾರ್ಥಗಳನ್ನ ಎಕ್ಸ್ಪೋರ್ಟು ಇಂಪೋರ್ಟ್ ಮಾಡೋದಕ್ಕೋಸ್ಕರ ಮಾಡಿರೋಂಥ ಕೋಟೆ ಇದು. ನೋಡಿ, ಬಂದರು ಹತ್ರ ಇರೋದ್ರಿಂದ ಎಕ್ಸ್ಪೋರ್ಟಿಗೂ ಇಂಪೋರ್ಟಿಗೂ ತುಂಬ ಹತ್ರ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಕೆಳದಿಯ ನಾಯಕರಾದಂಥ ಶಿವಪ್ಪ ನಾಯಕರು ಮಾಡಿರೋಂಥ ಕೋಟೆ ಇದು. ನಲವತ್ತು ಎಕರೆಲಿದೆ ಇದು. ನೋಡಿ, ಅಲ್ಲೆಲ್ಲ ನಶಿಸಿ ಹೋಗಿರೋವಂಥದ್ದು ಕೋಟೆಗಳು, ಅರಮನೆ ಥರ ಏನೋ ಮಾಡಿರ್ತಾರೆ. ಅದು ಏನು ಸಖತ್ತಾಗಿದೆ. ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದರಿಂದ. ಡ್ರೋನ್ ಇದ್ದಿದ್ರೆ ಉಮೇಶ್ ಹಾರಿಸ್ಬೋದಿತ್ತು ಡ್ರೋನ್ನ. ಏನು ಡ್ರೋನ್ ಬೇಕಾ? ಗೈಸ್ ನೋಡಿ ಹೆಂಗಿದೆ ಕೋಟೆ ಸುತ್ತ. ಇಲ್ಲ ಮೋಸ್ಟ್ಲಿ ಹೆಣ್ಣವಿಲಿರ್ಬೇಕು ಆ ಕಡೆ. ಅಲ್ಲ ಕಣ, ಆ ಕಡೆ ನವಿಲಿರಬೇಕು ಅಲ್ಲಿ ಪಕ್ಕದಲ್ಲಿ. ಮಗ ತೋರ್ಸೋ ಒಂಚೂರು ಕಿಡಿಕೆ ಓದ್ಕೊಂಡಿರ್ಬೇಕು ಮೋಸ್ಟ್ಲಿ. ಅಯ್ಯೋ, ಈ ಕಡೆ ತಿರುಗಿಸಿ ಸಾಕಾಗದೆ. ಹಾಂ, ತಿರುಗ್ತು. ಓ ಯಾವ ಸೂಪರ್ ಗೈಸ್, ನೋಡಿ ಏನು ಸಖತ್ತಾಗಿದೆ. ಹಾಂ, ಸಖತ್ತಾಗೈತೆ ಗೈಸ್. ನೋಡಿ ಎಂಥ ಸಖತ್ತಾಗಿದೆ ಬಿ ಮಾತ್ರ. ಇಲ್ಲ ನೆನ್ನೆ ಫೋರ್ಟ್ಗಿಂತ ಈ ಫೋರ್ಟ್ ಇನ್ನೂ ಚೆನ್ನಾಗಿತ್ತಲ್ಲ ಬಾಬು? ಗೈಸ್, ಈ ಪ್ಲೇಸ್ ನೋಡಾಯ್ತು. ಇವಾಗ ಮನಸ್ಸಿಗೆ ತೃಪ್ತಿ ಆಯಿತು. ಈ ಪ್ಲೇಸ್ಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇವನು ಒಳಗಡೆ ಕೂತಿದ್ದ ದನ ತಿನ್ನಂಗೆ ತಿಂದು ಇವಾಗ ಬಂದವನೇ ಚೆನ್ನಾಗಿರೋದಕ್ಕೋಸ್ಕರ ಪ್ಲೇಸ್ ನೋಡೋದಕ್ಕೆ. ನೋಡಿ, ಇಲ್ಲೆಲ್ಲ ರಾಜರ ಆಳ್ವಿಕೆ ಕಾಲದಲ್ಲಿ ಇದ್ದಂಥ ಕೋಟೆಗಳು, ಅದ್ರ ಜೊತೆಗಿನ ಮನೆಗಳು ಎಲ್ಲ ನಶಿಸಿ ಹೋಗಿದ್ದಾವೆ. ಇಲ್ಲಿ ಏನೇನಿದ್ದು ಅಂತ ಖಂಡಿತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೋತಿರೋರು ಮಾತ್ರ ಸಖತ್ತಾಗೈತೆ ಮಾತ್ರ. ಇದು ಏನಿದು ಕೊಳನಾ? ಇದು ಒಳ್ಳೆ. ಇದೆಲ್ಲ ಮೋಸ್ಟ್ಲಿ ಆಹಾರ ಧಾನ್ಯಗಳನ್ನು ಬಚ್ಚಿಡೋಕೆ ಮಾಡಿರೋದ? ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ, ನಮಗೆ ಗೊತ್ತಿಲ್ಲ. ಅಯ್ಯೋ, ಯಾಕೆ ಗಾಬರಿ ಅದಕ್ಕೆ? ಓದಿಕತೆಗೆ ಎದುರಿದೆಯಾ ಹಂಗಂದ? ಎಸ್, ಇಲ್ಲಿ ನೋಡಿ ಚೆನ್ನಾಗಿದೆ ಅನಿಸುತ್ತೆ. ಇಲ್ಲಿ ಬಾವಿ ಉಂಡು. ಇದೆಲ್ಲ ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಮಾಡಿರೋದು ಇದನ್ನೆಲ್ಲ. ಬಾವಿನ ಇದು ಅಂತ. ಸಣ್ಣ ಹುಡುಗ. ಗೈಸ್, ಬಾವಿ ಗೈಸ್, ದೊಡ್ಡದಾಗಿದೆ ಬಾವಿ. ಇಲ್ಲೆಲ್ಲ ಆಗಿನ ಕಾಲದಾಗ ಕಟ್ಟಿರೋದು, ಹಾಗಾಗಿ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರೋದು. ಆ ಸುತ್ತ ಇರೋ ಗೋಡೆಗಳ ಥರ ನೋಡಿ, ಅದು ಇಲ್ಲಿಂದ ಹೆಂಗೆ ಕಾಣುತ್ತೆ. ಹಾಂ ಗೈಸ್, ಸುತ್ತ ಕೋಟೆ ಎಲ್ಲ ನೋಡಿ ಮುಗಿಸಿದ್ದು, ಬಟ್ ಸುತ್ತ ಬರಲಿಲ್ಲ. ಇಲ್ಲಿಂದ ನೋಡಿದರೆ ಕಾಣುತ್ತೆ. ಆ ತುದಿಗೆ ಹೋದರೆ ಎಲ್ಲದೂ ಕಾಣುತ್ತೆ ಕೋಟೆ.
ಮೋಸ್ಟ್ಲಿ ಅದು ಕೋಟೆ ತುದಿನ ಅದಕ್ಕೋಸ್ಕರನೇ ಮಾಡಿರೋದು ಅನಿಸುತ್ತೆ. ಸುತ್ತ ಏನೇ ಇದ್ರ ಕಾಣಬೇಕು ಅನ್ನೋದಕ್ಕೋಸ್ಕರ. ನೋಡಿ ಹೆಂಗೆ ಹೊಡ್ತವ್ರೆ 4 ಜನ ಕಳ್ಳರು. ಗೈಸ್, ಕೋಟೆ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ. ಮತ್ತೆ ಸಿಗೋಣಂತೆ. ಸ್ವರ್ಗ ನೋಡ್ಲಲ್ಲಿ Amarnath Selade, America Palade. Guys, this is new vlogger Kul out here. Everyone, thank you. See you. Bye bye.